ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವು ದಿನಗಳಿರ್ತವೆ ಅಲ್ವಾ? ಅಂದುಕೊಂಡಿದ್ದೆಲ್ಲ ತಲೆ ಕೆಳಗಾಗೋ ಹಾಗನ್ಸತ್ತೆ. ಹೌದು ಹೌದು, ಎದ್ದಾಗಿನಿಂದ ಶುರು, ಒಂದಾದ್ಮೇಲೆ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳು. ಹೌದು, ಕಾಫಿ ಚೆಲ್ಲೋದು, ಆಮೇಲೆ ಟ್ರಾಫಿಕ್ ಜಾಮ್, ಆಫೀಸಲ್ಲಿ ಏನೋ ಸಮಸ್ಯೆ. ಎಲ್ಲವೂ ಒಂದೇ ದಿನ ಆಗ್ಬಿಡುತ್ತೆ. ಮತ್ತೆ ಕೆಲವರನ್ನ ನೋಡಿದ್ರೆ ಅವ್ರಿಗೆ ಎಲ್ಲವೂ ಇಷ್ಟು ಸುಲಭವಾಗಿ ಸಿಗ್ಬಿಡುತ್ತೆ ಅನ್ಸುತ್ತೆ. ಅದು ನಿಜ. ಅವ್ರಿಗೆಲ್ಲ ಅದೃಷ್ಟ ಚೆನ್ನಾಗಿದೆ ಅಂತ ನಾವು ಅನ್ಕೊಳ್ತೇವೆ. ಕಾಕತಾಳೀಯ ಅಂತನೂ ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ಇವೆಲ್ಲ ಕೇವಲ ಆಕಸ್ಮಿಕಗಳೇ? ಅದೇ ಪ್ರಶ್ನೆ. ನಮ್ಮ ಮುಂದಿರುವ ಈ ಆಕರಗಳು ಅವು ಬೇರೆಯ ಕತೆ ಹೇಳ್ತವೆ. ಅವುಗಳ ಪ್ರಕಾರ ನಮ್ಮ ಆಲೋಚನೆಗಳಿದೆಯಲ್ಲ, ಮತ್ತೆ ನಮ್ಮ ಸುತ್ತ ನಡೆಯೋ ಘಟನೆಗಳು, ಅದಕ್ಕೂ ಇದಕ್ಕೂ ಏನೋ ಒಂದು ಆಳವಾದ ರಹಸ್ಯವಾದ ಸಂಬಂಧ ಇದೆಯಂತ. ಹೌದು, ಒಂದು ಸೀಕ್ರೆಟ್ ಕನೆಕ್ಷನ್. ಇತಿಹಾಸದಲ್ಲೆಲ್ಲ ಕೆಲವರಿಗೆ ಮಾತ್ರ ಗೊತ್ತಿದ್ದ, ಬಹುಶಃ ಸ್ವಲ್ಪ ಮುಚ್ಚಿಟ್ಟಿದ್ದ ಒಂದು ನಿಯಮದ ಬಗ್ಗೆ ಈ ಮೂಲಗಳು ಮಾತಾಡ್ತವೆ. ಒಂದು ಶಕ್ತಿಯುತ ನಿಯಮ. ಆ ನಿಯಮದ ಮುಖ್ಯ ಅಂಶ ಎಂಗೊತ್ತಾ? ಜೀವನ ನಮ್ಗೆ ಸುಮ್ನೆ ಆಗ್ತಿಲ್ಲ, ಅದು ನಾವೇ ನಮ್ಮ ಆಲೋಚನೆಗಳಿಂದಲೇ ಸೃಷ್ಟಿ ಮಾಡ್ತಾ ಇದೀವಿ ಅಂತ. ಕೇಳೋಕೆ ಆಶ್ಚರ್ಯ ಆದ್ರೂ ಅದೇ ತಿರುಳು. ಹಾಗಾಗಿ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಸ್ವಲ್ಪ ಆಳವಾಗಿ ನೋಡೋಣ. ಈ ಮೂಲ ಆಕರಗಳ ಸಹಾಯದಿಂದ ಈ ರಹಸ್ಯ ನಮ್ಮ ಹಣಕಾಸು, ಸಂಬಂಧಗಳು, ಆರೋಗ್ಯ ಇವುಗಳನ್ನೆಲ್ಲ ಹೇಗೆ ಪ್ರಭಾವಿಸ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋಣ. ಒಂಥರ ನಮ್ಮ ಲೈಫಿನ ಮ್ಯಾನ್ಯುವಲ್ ಓದಿದ ಹಾಗೆ. ಹೌದು, ಕಾಣದ ಕೈಪಿಡಿಯನ್ನ ತೆರೆದು ನೋಡೋ ಪ್ರಯತ್ನ. ನೀವ್ ಹೇಳಿದ ಆ ಕೆಟ್ಟ ದಿನದ ಅನುಭವ ಇದೆಯಲ್ಲ, ಅದು ಆಲ್ಮೋಸ್ಟ್ ಎಲ್ರಿಗೂ ಆಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಸಣ್ಣ ಕಿರಿಕಿರಿ. ಹೇಳಿದ್ರಲ್ಲ, ಬಿಸಿ ಕಾಫಿ ಚೆಲ್ಲೋದು, ಆಮೇಲೆ ಹೊರಟ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಆಫೀಸ್ ತಲುಪೋಷ್ಟ್ರಲ್ಲಿ ಲೇಟು, ಅಲ್ಲಿ ಬಾಸ್ ಏನೋ ಅಂದಿರ್ತಾರೆ ಅಥವಾ ಒಂದು ಕೋಪದ ಇಮೇಲ್ ಬಂದಿರುತ್ತೆ. ಹೌದು. ಸಂಜೆ ಆಗೋವಷ್ಟ್ರಲ್ಲಿ ಅಬ್ಬಾ ಇವತ್ತು ಏನೂ ಸರಿಯಿಲ್ಲ, ಎಲ್ಲ ನನ್ನ ವಿರುದ್ಧನೇ ಇದೆ ಅಂತ ಅನ್ಸೋದು ಸಹಜ. ಇಡೀ ಪ್ರಪಂಚವೇ ನಮ್ಮ ವಿರುದ್ಧ ಸಂಚು ಮಾಡಿದೆನೋ ಅನ್ನೋ ಹಾಗೆ. ನಿಜ. ಆದ್ರೆ ಇದ್ರ ಇನ್ನೊಂದು ಸೈಡ್ ಕೂಡ ಇದೆ ಅಲ್ವಾ? ಖಂಡಿತವಾಗಿಯೂ. ಅದನ್ನೂ ನಾವು ಗಮನಿಸಿರ್ತೀವಿ. ಯಾವುದೋ ಒಂದು ಬಿಲ್ ಕಟ್ಟಬೇಕು ಅಂತ ಚಿಂತೆ ಮಾಡ್ತಿದ್ದಾಗ ಅನಿರೀಕ್ಷಿತವಾಗಿ ಇನ್ನೊಂದು ಖರ್ಚು ಬಂದ್ಬಿಡುತ್ತೆ. ಕೊರತೆಯ ಬಗ್ಗೆ ಯೋಚಿಸಿದ್ರೆ ಇನ್ನಷ್ಟು ಕೊರತೆನಾ? ಹಾಗೇನೆ. ಇನ್ನೊಂದು ನೋಡಿ, ಬಹಳ ವರ್ಷದಿಂದ ಕಾಂಟ್ಯಾಕ್ಟೇ ಇಲ್ಲದ ಒಬ್ಬ ಹಳೆ ಫ್ರೆಂಡ್ ನೆನಪಾಗ್ತಾರೆ ಇದ್ದಕ್ಕಿದ್ದ ಹಾಗೆ. ಹೌದು ಹೌದು. ಅದೇ ದಿನವೋ ಅಥವಾ ಮಾರನೇ ದಿನವೋ ಅವರಿಂದ ಫೋನ್ ಬಂದಿರುತ್ತೆ. ಆಗಿದೆ, ನನಗೂ ಈ ಅನುಭವ ಆಗಿದೆ. ಇಲ್ಲ ಅಂದ್ರೆ ಮನಸ್ಸಲ್ಲಿ ಒಂದು ಹಾಡು ಗುನುಗುತ್ತಿರ್ತೀವಿ, ರೇಡಿಯೋ ಆನ್ ಮಾಡಿದ್ರೆ ಅದೇ ಆಡ್ಪ್ಲೇ ಆಗ್ತಿರುತ್ತೆ. ಎಕ್ಸಾಕ್ಟ್ಲಿ. ಈಗ ಪ್ರಶ್ನೆ ಬರೋದು ಇಲ್ಲೇ, ಇವೆಲ್ಲ ಸುಮ್ನೆ ಕಾಕತಾಯಿಯಗಳ, ಬರೀ ಅದೃಷ್ಟನ ಅಥವಾ ಆಕಸ್ಮಿಕ ಘಟನೆಗಳ? ಅಥವಾ ಈ ಮೂಲ ಆಕರಗಳು ಹೇಳೋ ಹಾಗೆ ಜೀವನ ಅನ್ನೋದು ರ್ಯಾಂಡಮ್ ಘಟನೆಗಳ ಸರಣಿ ಅಲ್ವೇನೋ? ನಮಗೆ ಗೊತ್ತಿಲ್ಲದೇ ಇರೋ ಒಂದು ಶಕ್ತಿ, ಒಂದು ಫಂಡಮೆಂಟಲ್ ಲಾ ಆಫ್ ದ ಯೂನಿವರ್ಸ್ ನಮ್ಮ ಅನುಭವಗಳನ್ನ ರೂಪಿಸ್ತಿದೀಯಾ? ತುಂಬಾ ಕುತೂಹಲ ಕರಳಿಸುತ್ತೆ ಈ ವಿಚಾರ. ಹಾಗಾದ್ರೆ ಆ ನಿಯಮ ಯಾವುದೋ? ಈ ಆಕರಗಳು ಅದನ್ನೇ ಜೀವನದ ಮಹಾನ್ ರಹಸ್ಯ ಅಂತ ಕರೀತವೆ. ಹೌದು, ದ ಗ್ರೇಟ್ ಸೀಕ್ರೆಟ್. ಮತ್ತೆ ಟೆಕ್ನಿಕಲ್ ಆಗಿ ಅದನ್ನ ಆಕರ್ಷಣೆಯ ನಿಯಮ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತವೆ. ಇದು ಗುರುತ್ವಾಕರ್ಷಣೆ ನಿಯಮ ಇರುತ್ತಲ್ಲ, ಗ್ರಾವಿಟಿ. ಹೌದು. ಅದರಷ್ಟೇ ಸತ್ಯ, ಅದರಷ್ಟೇ ಕಾನ್ಸ್ಟೆಂಟ್ ಆಗಿ ಕೆಲಸ ಮಾಡೋದು ಅಂತ ಈ ಮೂಲಗಳು ಹೇಳ್ತವೆ. ನಮ್ಮಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಅದೇ ಅವರ ವಾದ. ಇದರ ಹಿಂದಿನ ಮೂಲತತ್ವ ಏನಂತೀರಾ? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಎಷ್ಟು ಸಿಂಪಲ್ ಆಗಿದೆ ಅಂತ. ಸಮಾನವಾದದ್ದು ಸಮಾನವಾದದ್ದನ್ನೇ ಆಕರ್ಷಿಸುತ್ತೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಷ್ಟೇನಾ? ಅಷ್ಟೇ. ಇದರ ಅರ್ಥ ಏನು? ಹೇಗೆ ಇದು ಕೆಲಸ ಮಾಡುತ್ತೆ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಆಕರಗಳಲ್ಲಿ ಒಂದು ಒಳ್ಳೆ ಹೋಲಿಕೆ ಇದೆ. ನಮ್ಮನ್ನ ನಾವು ಒಂದು ಮಾನವ ಪ್ರಸಾರ ಗೋಪುರ ಅಂತ ಅಂದ್ಕೊಳ್ಳೋಣ. ಹ್ಯೂಮನ್ ಬ್ರಾಡ್ಕಾಸ್ಟಿಂಗ್ ಟವರ್. ಓಕೆ. ನಮ್ಮ ತಲೆಯಲ್ಲಿ ಬರೋ ಪ್ರತಿಯೊಂದು ಆಲೋಚನೆ ಇದೆಯಲ್ಲ, ಅದಕ್ಕೊಂದು ನಿರ್ದಿಷ್ಟ ಕಂಪನ ಅಂದ್ರೆ ವೈಬ್ರೇಷನ್ ಅಥವಾ ಫ್ರೀಕ್ವೆನ್ಸಿ ಇರುತ್ತೆ. ನಾವು ಯೋಚನೆ ಮಾಡಿದಾಗ ಆ ಫ್ರೀಕ್ವೆನ್ಸಿಯನ್ನ ನಾವು ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಕಳಿಸ್ತಾನೆ ಇರ್ತೀವಿ, ಕಂಟಿನ್ಯೂಸ್ ಆಗಿ. ಸರಿ, ನಾವು ಟ್ರಾನ್ಸ್ಮಿಟರ್ ಇದ್ದ ಹಾಗೆ. ಹೌದು. ಈಗ ಈ ಆಕರ್ಷಣೀಯ ನಿಯಮ ಏನ್ ಮಾಡುತ್ತೆ ಅಂದ್ರೆ, ನಾವು ಯಾವ ಫ್ರೀಕ್ವೆನ್ಸಿ ಕಳಿಸ್ತಾ ಇದೀವೋ ಅದೇ ಫ್ರೀಕ್ವೆನ್ಸಿಯಲ್ಲಿರೋ ವಿಷಯಗಳನ್ನ, ವ್ಯಕ್ತಿಗಳನ್ನ, ಸಂದರ್ಭಗಳನ್ನ ನಮ್ಮ ಲೈಫಿಗೆ ವಾಪಸ್ ಆಕರ್ಷಿಸುತ್ತೆ. ರೇಡಿಯೋ ಸ್ಟೇಷನ್ ಟ್ಯೂನ್ ಮಾಡಿದ ಹಾಗೆನಾ? ಎಕ್ಸಾಕ್ಟ್ಲಿ. ನೀವು 93.5 FMಗೆ ಟ್ಯೂನ್ ಮಾಡಿದ್ರೆ ಆ ಸ್ಟೇಷನ್ ಹಾಡೇ ಕೇಳೋದು, 98.3 ಕೇಳಲ್ಲ. ಸರಿ ಸರಿ. ಹಾಗೇನೆ ನಾವು ಸದಾ ಕೋಪ, ಹತಾಶೆ, ಭಯ, ದುಡ್ಡಿಲ್ಲ ಅನ್ನೋ ಕೊರತೆಯ ಭಾವನೆ ಈ ಫ್ರೀಕ್ವೆನ್ಸಿಯಲ್ಲಿದ್ರೆ ನಮ್ಮ ಲೈಫಲ್ಲಿ ಅದೇ ತರಹದ ಭಾವನೆಗಳನ್ನ ಜಾಸ್ತಿ ಮಾಡುವಂಥ ಸಂದರ್ಭಗಳೇ ಹೆಚ್ಚಾಗ್ಬಿಡ್ತವೆ. ಇದು ಬ್ರಹ್ಮಾಂಡ ಕೊಡೋ ಶಿಕ್ಷೆ ಅಲ್ಲ, ನಾವು ಕಳಿಸಿದ್ದಕ್ಕೆ ಅದು ಕೊಡುವೊಂದು
ನ್ಯೂಟ್ರಲ್ ರೆಸ್ಪಾನ್ಸ್ ಅಷ್ಟೇ. ಅಂದ್ರೆ ಆ ಕೆಟ್ಟ ದಿನದ ಉದಾಹರಣೆ ಇದೆಯಲ್ಲ, ಹ, ಬಹುಶಃ ಆ ದಿನ ಶುರುವಾಗಿದ್ದೇ ಒಂದು ಸಣ್ಣ ನೆಗೆಟಿವ್ ಆಲೋಚನೆಯಿಂದ ಇರ್ಬೋದಾ? ಸಾಧ್ಯತೆ ಇದೆ. ಅಯ್ಯೋ, ಇವತ್ತು ತುಂಬಾ ಕೆಲ್ಸ ಇದೆ, ದಿನ ಬಹಳ ಉದ್ದ ಇರುತ್ತೆ ಅಂತ ಅಂದುಕೊಂಡ ತಕ್ಷಣ ಆ ಉದ್ದ ಕಷ್ಟದ ದಿನದ ಫ್ರೀಕ್ವೆನ್ಸಿಯನ್ನ ನಾವು ಕಳ್ಸೋಕ್ ಶುರು ಮಾಡಿದ್ವಾ? ಆಮೇಲೆ ನಿಯಮದ ಪ್ರಕಾರ ಅದಕ್ಕೆ ಮ್ಯಾಚ್ ಆಗೋ ಟ್ರಾಫಿಕ್, ಬಾಸ್ ಬೈಗೋಳು ಒಂದರ ಹಿಂದೆ ಒಂದು ಬಂತ. ನಿಖರವಾಗಿ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಮೂಲ ಆಕರಗಳು ಒತ್ತಿ ಹೇಳ್ತವೆ. ಏನದು? ನಮ್ಮ ಆಲೋಚನೆಗಳು ಸುಮ್ನೆ ತಲೆಯಲ್ಲಿರಲ್ಲ. ಅವುಗಳಿಗೆ ಭೌತಿಕ ವಸ್ತುಗಳಾಗುವ, ಘಟನೆಗಳಾಗುವ ಶಕ್ತಿಯಿದೆ. ಥಾಟ್ಸ್ ಬಿಕಮ್ ಥಿಂಗ್ಸ್. ಓ, ನಾವು ನಮಗೆ ಬೇಕಾದ ವಿಷಯದ ಬಗ್ಗೆ ಯೋಚಿಸಿದ್ರೂ ಸರಿ, ಬೇಡವಾದ ವಿಷಯದ ಬಗ್ಗೆ ಯೋಚಿಸಿದ್ರೂ ಸರಿ, ಯಾವುದ್ರ ಮೇಲೆ ನಮ್ಮ ಗಮನ ಫೋಕಸ್ ಇದೆಯೋ ಅದಕ್ಕೆ ನಾವು ಶಕ್ತಿ ಕೊಡ್ತೀವಿ, ಅದನ್ನ ನಮ್ಮ ಅನುಭವಕ್ಕೆ ತರ್ತೀವಿ. ಇದು ಸ್ವಲ್ಪ ಗಂಭೀರವಾದ ವಿಷಯ. ಹೌದು. ಇನ್ನೊಂದು ಉದಾಹರಣೆ ನೋಡಿ. ನಾನು ಲೇಟಾಗಿ ಹೋಗ್ಬಾರ್ದು ಅಂತ ಪದೇ ಪದೇ ಅಂದ್ಕೊಳ್ತಿದ್ರೆ ಏನಾಗುತ್ತೆ? ಗಮನ ಪೂರ್ತಿ ಲೇಟಾಗಿ ಹೋಗೋದು ಅನ್ನೋದರ ಮೇಲೆ ಇರುತ್ತೆ. ಕರೆಕ್ಟ್. ಆಗ ಆ ನಿಯಮ ನಮ್ಮ ಆ ಪ್ರಬಲವಾದ ಲೇಟಾಗಿ ಹೋಗೋದು ಅನ್ನೋ ಆಲೋಚನೆಗೆ ರೆಸ್ಪಾನ್ಸ್ ಮಾಡಿ ಅದಕ್ಕೆ ಬೇಕಾದ ಸಂದರ್ಭ ಅಂದ್ರೆ ಟ್ರಾಫಿಕ್ ಜಾಮ್ ಅನ್ನೋ ತರ ಏನಾದ್ರೂ ಸೃಷ್ಟಿ ಮಾಡೋ ಸಾಧ್ಯತೆ ಹೆಚ್ಚು. ಅಂದ್ರೆ ವಿಶ್ವಕ್ಕೆ ನಮ್ಮ ಮಾತುಗಳ ಅರ್ಥ ಗೊತ್ತಾಗಲ್ವಾ? ಬರೀ ಆ ವೈಬ್ರೇಷನ್ ಅಷ್ಟೇನಾ? ಹೌದು. ಆಕರಗಳು ಹೇಳೋ ಪ್ರಕಾರ ವಿಶ್ವಕ್ಕೆ ನಮ್ಮ ಪದಗಳಲ್ಲ, ನಮ್ಮ ಆಲೋಚನೆಯ ಹಿಂದಿನ ಕಂಪನ, ನಮ್ಮ ಗಮನ, ನಮ್ಮ ಫೀಲಿಂಗ್ ಅದೇ ಮುಖ್ಯ. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಅಂದ್ರೆ ಈ ನಿಯಮ ಒಳ್ಳೆಯದು ಕೆಟ್ಟದ್ದು ಅಂತ ನೋಡಲ್ಲ. ಇಲ್ಲ, ಅಬ್ಸಲ್ಯೂಟ್ಲಿ ನ್ಯೂಟ್ರಲ್. ನಾವು ಶ್ರೀಮಂತಿಕೆ ಬಗ್ಗೆ ಯೋಚಿಸಿದ್ರೆ ಅದನ್ನ ಕೊಡುತ್ತೆ, ಬಡತನದ ಬಗ್ಗೆ ಚಿಂತಿಸಿದ್ರೆ ಅದನ್ನೇ ಇನ್ನೂ ಹೆಚ್ಚು ಕೊಡುತ್ತೆ. ಹೌದು. ನೀವು ಗಮನ ಹರಿಸಿದ್ದನ್ನೇ ನಿಮಗೆ ಹೆಚ್ಚು ನೀಡುತ್ತೆ. ಹಾಗಾದ್ರೆ ನಾವು ಮಾಡಬೇಕಾದ ಮೊದಲನೇ ಮತ್ತು ಬಹುಶಃ ಅತೀ ಮುಖ್ಯವಾದ ಬದಲಾವಣೆ ಅಂದ್ರೆ ನಮ್ಮ ಆಲೋಚನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಚೂಸ್ ಮಾಡ್ಕೊಳ್ಳೋದಾ? ಅದೇ ಕೀ. ಭಯ, ಕೊರತೆ, ಸಮಸ್ಯೆಗಳನ್ನೇ ನೋಡ್ತಾ ಕೂರೋ ಬದಲು ನಮಗೆ ನಿಜವಾಗ್ಲೂ ಏನ್ ಬೇಕು ಅದರ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸಬೇಕಾ? ಹೌದು. ಅದೇ ಮೊದಲನೇ ಮತ್ತು ಅತ್ಯಂತ ಕ್ರಿಟಿಕಲ್ ಸ್ಟೆಪ್. ಸರಿ, ಈ ಅರಿವು ಬಂತು. ಈಗ ಪ್ರಶ್ನೆ, ಈ ನಿಯಮವನ್ನ ನಮ್ಮ ಅನುಕೂಲಕ್ಕೆ, ನಾವು ಬಯಸೋ ಜೀವನವನ್ನ ಸೃಷ್ಟಿ ಮಾಡ್ಕೊಳ್ಳೋಕೆ ಬಳಸೋದೇಗೆ? ಅದಕ್ಕೆ ಮೂಲ ಆಕರಗಳು ಒಂದು ಸರಳವಾದ ಆದರೆ ತುಂಬಾ ಪವರ್ಫುಲ್ ಆದ 3 ಹಂತದ ಪ್ರಾಸೆಸ್ ಹೇಳ್ತವೆ. ಅದನ್ನ ಸೃಜನಾತ್ಮಕ ಪ್ರಕ್ರಿಯೆ ಅಥವಾ ಕ್ರಿಯೇಟಿವ್ ಪ್ರಾಸೆಸ್ ಅಂತ ಕರೀತಾರೆ. 3 ಹಂತಗಳು ಏನವು? 1 ಕೇಳಿ, ಆಸ್ಕ್. 2 ನಂಬಿ, ಬಿಲೀವ್. ಮತ್ತು 3 ಸ್ವೀಕರಿಸಿ, ರಿಸೀವ್. ಆಸ್ಕ್, ಬಿಲೀವ್, ರಿಸೀವ್. ಸರಿ, ಮೊದಲನೇ ಹಂತ ಕೇಳೋದು. ಇದರ ಬಗ್ಗೆ ಹೇಳಿ. ದೇವರಲ್ಲಿ ಬೇಡ್ಕೊಳ್ಳೋದಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಕೇಳೋದು ಅಂದ್ರೆ ನಮಗೆ ಲೈಫಲ್ಲಿ ಎಕ್ಸಾಕ್ಟಾಗಿ ಏನು ಬೇಕೋ ಅನ್ನೋದ್ರ ಬಗ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿರೋದು, ಮತ್ತೆ ಅದನ್ನ ಬ್ರಹ್ಮಾಂಡಕ್ಕೆ ತಿಳಿಸೋದು. ಕ್ಲಾರಿಟಿ ಮುಖ್ಯ. ಹೌದು. ಇಲ್ಲಿ ತುಂಬಾ ಜನ ಎಡವ್ತಾರೆ. ಅವ್ರಿಗೆ ಏನು ಬೇಡ ಅನ್ನೋದು ಚೆನ್ನಾಗ್ ಗೊತ್ತಿರುತ್ತೆ. ನನ್ಗೆ ಸಾಲ ಬೇಡ, ಈ ಕಾಯಿಲೆ ಬೇಡ, ಒಂಟಿತನ ಬೇಡ, ಹೀಗೆ. ನಿಜ, ನೆಗೆಟಿವ್ ಲಿಸ್ಟ್ ದೊಡ್ಡದೇ ಇರುತ್ತೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಏನು ಬೇಕು ಅಂತ ಸ್ಪಷ್ಟ ಚಿತ್ರಣ ಇರಲ್ಲ. ಆಕರ್ಷಣೆಯ ನಿಯಮ ಬೇಡಗಳ ಮೇಲೆ ಕೆಲಸ ಮಾಡಲ್ಲ, ಬೇಕುಗಳ ಮೇಲೆ ಕೆಲಸ ಮಾಡುತ್ತೆ. ಓ, ಇದು ಬಹಳ ಮುಖ್ಯ. ಹಾಗಾಗಿ ನನಗೆ ಬಡತನ ಬೇಡ ಅನ್ನೋ ಬದಲು ನಾನು ಆರ್ಥಿಕವಾಗಿ ಸ್ವತಂತ್ರನಾಗ್ಬೇಕು, ನನಗೆ ತಿಂಗಳಿಗೆ ಎಕ್ಸ್ ಮೊತ್ತದ ಆದಾಯ ಸ್ಟಡಿಯಾಗಿ ಬರ್ಬೇಕು ಅಂತ ಸ್ಪಷ್ಟವಾಗಿ ಕೇಳ್ಬೇಕು. ಒಂಟಿತನ ಬೇಡ ಅನ್ನೋದಕ್ಕಿಂತ ನಾನು ಪ್ರೀತಿ, ಗೌರವ, ಸಪೋರ್ಟ್ ಇರೋ ಒಂದು ಅದ್ಭುತವಾದ ಸಂಬಂಧವನ್ನ ಬಯಸ್ತೀನಿ ಅಂತ ನಿಖರವಾಗಿ ಕೇಳ್ಬೇಕು. ಸರಿ. ಇದನ್ನ ಮನಸ್ಸಲ್ಲಿ ಸ್ಪಷ್ಟ ಮಾಡ್ಕೊಂಡು ಬೇಕಾದ್ರೆ ಒಂದ್ ಕಡೆ ಬರ್ದಿಟ್ಕೊಳ್ಳೋದು ಅಥವಾ ಜೋರಾಗಿ ಹೇಳ್ಕೊಳ್ಳೋದು, ಇದೆಲ್ಲ ನಾವೇನ್ ಕೇಳ್ತಿದೀವಿ ಅಂತ ನಮ್ಗೂ ಯೂನಿವರ್ಸ್ಗೂ ಕ್ಲಿಯರ್ ಮಾಡುತ್ತೆ. ಆಕರಗಳು ಹೇಳೋ ಹಾಗೆ ಯೂನಿವರ್ಸ್ ಒಂದು ದೊಡ್ಡ ಕ್ಯಾಟಲಾಗ್ ಇದ್ದ ಹಾಗೆ. ಹೌದು. ಅದರಿಂದ ನಿಮ್ಗೆ ಬೇಕಾದನ್ನ ಆರ್ಡರ್ ಮಾಡಿ. ಅದು ಹೇಗೆ ಬರುತ್ತೆ ಅನ್ನೋ ಚಿಂತೆ ಬೇಡ. ಅದು ಯೂನಿವರ್ಸ್ ಕೆಲ್ಸ. ನಿಮ್ ಕೆಲ್ಸ ಏನು ಬೇಕು ಅಂತ ಸ್ಪಷ್ಟವಾಗಿ ಹೇಳೋದು. ಓಕೆ, ಏನು ಬೇಕು ಅಂತ ಸ್ಪಷ್ಟವಾಗಿ ಕೇಳೋದು ಮೊದಲನೇ ಸ್ಟೆಪ್. ಮುಂದಿನದು ನಂಬುವುದು. ಇದು ಕೇಳೋದಕ್ಕಿಂತ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ ನನಗೆ. ಖಂಡಿತ. ಯಾಕೆಂದ್ರೆ ನಾವು ಬಯಸಿದ್ದು ಇನ್ನೂ ಕಣ್ಣಿಗೆ ಕಾಣಿಸ್ತಿಲ್ಲ, ಅದು ಆಗಲೇ ನಮ್ಮದಾಗಿದೆ ಅಂತ ಪೂರ್ತಿ ನಂಬೋದು ಹೇಗೆ? ಅನುಮಾನಗಳು ಬಂದೇ ಬಡುತ್ತವಲ್ಲ. ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಈ ನಂಬಿ ಹಂತ ಇದೆಯಲ್ಲ, ಬಿಲೀವ್, ಇದೇ ಅತ್ಯಂತ ಕ್ರಿಟಿಕಲ್ ಮತ್ತು ಹೆಚ್ಚಿನವರಿಗೆ ತುಂಬಾ ಕಷ್ಟ ಆಗೋದು ಅಂತ ಆಕರಗಳು ಹೇಳ್ತವೆ. ಹೌದು.
ನಾವು ದುಡ್ಡು ಬೇಕಂತ ಕೇಳಿರ್ತೀವಿ, ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ದಾಗ ಖಾಲಿ ಇರುತ್ತೆ. ಆಗ ಇದೆಲ್ಲ ಹೇಗ್ ಸಾಧ್ಯ, ಇದು ವರ್ಕ್ ಆಗಲ್ಲ ಅಂತ ಅನುಮಾನ ಶುರುವಾಗುತ್ತೆ. ಈ ಅನುಮಾನದ ಫ್ರೀಕ್ವೆನ್ಸಿ ನಾವು ಮೊದಲು ಕಳಿಸಿದ ಸಮೃದ್ಧಿಯ ಫ್ರೀಕ್ವೆನ್ಸಿಗೆ ಅಪೋಸ್ ಮಾಡುತ್ತೆ. ನಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡಿದ ಹಾಗೆ ಅಥವಾ ಡಿಲೇ ಮಾಡಿದ ಹಾಗೆ ಆಗುತ್ತೆ. ಹಾಗಾದ್ರೆ ನಂಬೋದು ಅಂದ್ರೆ ಏನು? ಬರೀ ಬಾಯಿ ಮಾತಲ್ಲಿ ಹೇಳೋದಾ? ಅಲ್ಲ, ಅದು ಬರೀ ಬಾಯಿ ಮಾತಲ್ಲ. ಅದೊಂದು ಆಂತರಿಕ ಸ್ಥಿತಿ, ಒಂದು ಫೀಲಿಂಗ್. ನಾವು ಕೇಳಿದ್ದು ಆಗ್ಲೇ ನಮ್ಗೆ ಸಿಕ್ಕಿಬಿಟ್ಟಿದೆ, ಅದು ನಮ್ಮ ರಿಯಾಲಿಟಿ ಆಗಿದೆ ಅನ್ನೋ ಭಾವನೆಯಲ್ಲಿ ಬದುಕೋದು. ಉದಾಹರಣೆ ಕೊಡಿ. ಸರಿ, ನಿಮ್ಮ ಕನಸಿನ ಕೆಲಸಕ್ಕೆ ನೀವು ಅಪ್ಲೈ ಮಾಡಿದ್ದೀರಿ, ಅದನ್ನ ಕೇಳಿದ್ದೀರಿ, ಆಸ್ಕ್. ಈಗ ನಂಬೋ ಹಂತದಲ್ಲಿ ರಿಸಲ್ಟ್ ಬರ್ಲಿ ಅಂತ ಸುಮ್ನೆ ಕಾಯೋ ಬದ್ಲು ನಿಮಗೆ ಆ ಕೆಲಸ ಸಿಕ್ಕೇ ಬಿಟ್ಟಿದ್ರೆ ನೀವು ಹೇಗಿರ್ತಿದ್ರಿ? ಹಾಗೆ ಬಿಹೇವ್ ಮಾಡೋಕೆ, ಯೋಚಿಸೋಕೆ, ಫೀಲ್ ಮಾಡೋಕೆ ಶುರು ಮಾಡೋದು. ಅಂದ್ರೆ ಆಫೀಸಿಗೆ ಹೋಗೋಕೆ ಯಾವ ರೂಟ್ ಬೆಸ್ಟ್ ಅಂತ ಯೋಚಿಸೋದು, ಯಾವ ಡ್ರೆಸ್ ಹಾಕೋಬೇಕು ಅಂತ ಇಮ್ಯಾಜಿನ್ ಮಾಡೋದು, ಫ್ರೆಂಡ್ಸ್ ಜೊತೆ ನಂಗೆ ಆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಕಾನ್ಫಿಡೆನ್ಸಿಂದ ಮಾತಾಡೋದು. ಆ ಉತ್ಸಾಹ, ಆ ಸೆಕ್ಯೂರಿಟಿ, ಆ ಹೆಮ್ಮೆ, ಆ ಫೀಲಿಂಗ್ಸನ್ನ ಈಗ್ಲೇ ಅನುಭವಿಸೋದು. ಹೀಗೆ ಮಾಡಿದಾಗ ನಾವು ನಮ್ಮ ಆಸೆಯ ಫ್ರೀಕ್ವೆನ್ಸಿಗೆ ನಮ್ಮನ್ನ ಅಲೈನ್ ಮಾಡ್ಕೊಳ್ತೀವಿ. ಅದನ್ನ ನೋಡೋ ಮೊದಲೇ ನಮ್ಮ ಭಾವನಾತ್ಮಕ ಜಗತ್ತಲ್ಲಿ ಅದನ್ನ ನಿಜ ಮಾಡ್ತೀವಿ. ಇದು ಆನ್ಲೈನ್ನಲ್ಲಿ ಏನಾದರೂ ಆರ್ಡರ್ ಮಾಡಿದಾಗ ಇರುತ್ತಲ್ಲ ನಂಬಿಕೆ, ಆ ತರಹನ. ಆರ್ಡರ್ ಪ್ಲೇಸ್ ಮಾಡಿದ ಮೇಲೆ ಅದು ಹೇಗ್ ಬರುತ್ತೆ ಅಂತ ಚಿಂತೆ ಮಾಡಲ್ಲ, ಬಂದೇ ಬರುತ್ತೆ ಅಂತ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ. ಅದೇ ತರಹದ ನಿರೀಕ್ಷೆ, ಅದೇ ತರಹದ ಅಚಲವಾದ ನಂಬಿಕೆ. ಓಕೆ, ಇದು ಬಿಲೀವ್ ಹಂತ. ಈಗ ಮೂರನೇ ಮತ್ತು ಕೊನೆ ಹಂತ, ಸ್ವೀಕರಿಸಿ ಅಂದ್ರೆ ರಿಸೀವ್. ಇದರ ಅರ್ಥ ಏನು? ಸುಮ್ನೆ ಕೂತು ಕಾಯೋದಾ? ಕಾಯೋದಲ್ಲ. ಸ್ವೀಕರಿಸಿ ಅಂದ್ರೆ ನೀವು ಕೇಳಿದ್ದನ್ನ ನಿಮ್ಮ ಲೈಫಿಗೆ ಬರಮಾಡಿಕೊಡೋಕೆ ರೆಡಿ ಆಗೋದು. ಅದು ಹೇಗೆ? ಒಳ್ಳೆಯ ಭಾವನೆಗಳ ಸ್ಥಿತಿಯಲ್ಲಿರೋದ್ರಿಂದ. ಮೂಲ ಆಕರಗಳು ಇದನ್ನೇ ಹೇಳೋದು. ಸಂತೋಷ, ಪ್ರೀತಿ, ಕೃತಜ್ಞತೆ, ಉತ್ಸಾಹ, ಈ ಹೈ ವೈಬ್ರೇಷನ್ ಫೀಲಿಂಗ್ಸ್ ಇದೆಯಲ್ಲ, ಅವೇ ಸ್ವೀಕರಿಸೋ ಫ್ರೀಕ್ವೆನ್ಸಿ. ನಾವು ಕೇಳಿದ್ದೀವಿ, ಆಸ್ಕ್. ಅದು ನಮ್ಮದೇ ಅಂತ ನಂಬಿದ್ದೀವಿ, ಬಿಲೀವ್. ಈಗ ಅದನ್ನ ರಿಸೀವ್ ಮಾಡ್ಕೊಳ್ಳೋಕೆ ನಾವು ಸರಿಯಾದ ಇಮೋಷನಲ್ ಚಾನೆಲ್ಗೆ ಟ್ಯೂನ್ ಆಗಿರ್ಬೇಕು. ಇಲ್ಲಿ ಹೊಂದಾಣಿಕೆ ಮುಖ್ಯ ಅನ್ಸುತ್ತೆ. ತುಂಬಾ ಮುಖ್ಯ. ನಾವೊಂದು ಅದ್ಭುತವಾದ ಸಂಬಂಧ ಕೇಳಿರ್ಬೋದು, ಅದು ನಮ್ಮದಾಗಿದೆ ಅಂತ ನಂಬೋಕೆ ಟ್ರೈ ಮಾಡ್ತಿರ್ಬೋದು. ಆದ್ರೆ ನಮ್ಮ ದಿನನಿತ್ಯದ ಫೀಲಿಂಗ್ಸ್, ಲೋನ್ಲಿನೆಸ್, ಬೇಜಾರು, ಸಿಟ್ಟು, ಹಳೆ ಸಂಬಂಧದ ನೋವು, ಇದ್ರಿಂದಲೇ ತುಂಬಿದ್ರೆ ನಾವು ಸ್ವೀಕರಿಸೋ ಫ್ರೀಕ್ವೆನ್ಸಿಯಲ್ಲಿಲ್ಲ. ಆಗ ನಾವೇ ಅದನ್ನ ತಡೀತಾ ಇದ್ದೀವಿ. ಹೌದು, ನಮ್ಗೆ ಗೊತ್ತಿಲ್ದೇನೆ ಅದನ್ನ ಬ್ಲಾಕ್ ಮಾಡ್ತಿದೀವಿ. ಹಾಗಾದ್ರೆ ಆ ಒಳ್ಳೆಯ ಭಾವನೆಯ ಸ್ಥಿತಿಗೆ ಬರೋದಿ ಹೇಗೆ? ಆಕರುಗಳು ಸಿಂಪಲ್ ದಾರಿಗಳನ್ನೇ ಹೇಳ್ತವೆ. ನಮ್ಗೆ ನಿಜವಾಗ್ಲೂ ಖುಷಿ ಕೊಡೋ ಕೆಲ್ಸ ಮಾಡೋದು. ಉದಾಹರಣೆಗೆ ಮ್ಯೂಸಿಕ್ ಕೇಳೋದು, ನೇಚರಲ್ ವಾಕ್ ಮಾಡೋದು, ನಮ್ಗಿಷ್ಟವಾದವ್ರ ಜೊತೆ ಮಾತಾಡೋದು, ಕಾಮಿಡಿ ಸಿನಿಮಾ ನೋಡೋದು, ಪೆಟ್ಸ್ ಜೊತೆ ಆಟ ಆಡೋದು. ಎದು ನಿಮ್ಗೆ ಹಗುರ ಅನ್ಸುತ್ತೋ, ಯಾವುದು ನಿಮ್ಮ ಮುಖದಲ್ಲಿ ನಗು ತರುತ್ತೋ ಅದನ್ನ ಮಾಡೋದು. ಹೀಗೆ ನಾವು ನಮ್ಮ ವೈಬ್ರೇಷನ್ ರೇಸ್ ಮಾಡಿ ನಮ್ಮ ಆಸೆಯ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ನಾವು ಕೇಳಿದ್ದು, ನಂಬಿದ್ದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಆಸ್ಕ್, ಬಿಲೀವ್, ರಿಸೀವ್, ಈ ಮೂರು ಹಂತಗಳನ್ನ, ಅದರಲ್ಲೂ ಬಿಲೀವ್ ಮತ್ತು ರಿಸೀವ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡೋಕೆ ಏನಾದರೂ ಟೂಲ್ಸ್ ಇದೆಯಾ? ಖಂಡಿತ ಇದೆ. ಮೂಲ ಆಕರಗಳು 2 ಅದ್ಭುತವಾದ ಸಾಧನಗಳನ್ನ ಪರಿಚಯಿಸುತ್ತವೆ, ನಮ್ಮ ಡೈಲಿ ಲೈಫಲ್ಲಿ ಸುಲಭವಾಗಿ ಬಳಸಬಹುದಾದಂತಹವು. ಏನವು? ಮೊದಲನೆಯದು ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಎರಡನೆಯದು ಕಲ್ಪನೆ, ವಿಜುವಲೈಸೇಷನ್. ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಇದ್ರ ಬಗ್ಗೆ ಹೇಳಿ. ಇದನ್ನ ಮೂಲ ಆಕರಗಳು ನಮ್ಮ ಇಮೋಷನಲ್ ಸ್ಟೇಟ್, ನಮ್ಮ ಫ್ರೀಕ್ವೆನ್ಸಿಯನ್ನ ತಕ್ಷಣ ಬದಲಾಯಿಸೋ ಅಲ್ಟಿಮೇಟ್ ಟೂಲ್ ಅಂತಾನೆ ಕರೀತವೆ. ಹೌದಾ? ಯಾಕೆ? ಯಾಕಂದ್ರೆ ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೃತಜ್ಞತಾ ಭಾವನೆಯಲ್ಲಿದ್ದಾಗ ಅದೇ ಟೈಮಲ್ಲಿ ಭಯ, ಕೋಪ, ಅಸೂಯೆ, ಕೊರತೆ ಇಂಥ ಭಾವನೆಗಳನ್ನ ಅನುಭವಿಸೋಕೆ ಸಾಧ್ಯನೇ ಇಲ್ಲ. ಅವೆರಡು ಆಪೋಸಿಟ್ ಫ್ರೀಕ್ವೆನ್ಸೀಸ್. ಹೌದು. ನಮ್ಮ ಸಾಮಾನ್ಯ ಸ್ವಭಾವ ಏನು, ನಮ್ಮ ಲೈಫಲ್ಲಿ ಏನಿಲ್ಲ, ಏನು ಸರಿಯಿಲ್ಲ, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದು. ನಿಜ. ಆದ್ರೆ ಒಂದು ನಿಮಿಷ ನಿಂತು ನಮ್ಮ ಹತ್ರ ಆಗ್ಲೇ ಇರೋ ವಿಷಯಗಳಿಗೆ ಕೃತಜ್ಞತೆ ಹೇಳೋಕೆ ಶುರು ಮಾಡಿದ್ರೆ ನಮ್ಮ ತಲೆ ಮೇಲಿರೋ ಸೂರು, ಉಸಿರಾಡೋ ಗಾಳಿ, ಕುಡಿಯೋ ನೀರು, ನಮ್ಮ ಆರೋಗ್ಯ ಎಷ್ಟೇ ಸಣ್ಣದಾಗಿದ್ರು ಸರಿ, ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಬೆಳಗಿನ ಕಾಫಿ, ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಹೌದು, ನಾವು ಕೃತಜ್ಞರಾಗಿರೋಕೆ ಅಸಂಖ್ಯಾತ ವಿಷಯಗಳಿವೆ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ
ಒಂದು 5 ಅಥವಾ 10 ವಿಷಯಗಳನ್ನ ನೆನೆದು ಆ ಫೀಲಿಂಗನ್ನ ಅನುಭವಿಸಿದ್ರೆ ನಾವು ಯೂನಿವರ್ಸ್ಗೆ ನೋಡು ನನ್ನತ್ರ ಇಷ್ಟೆಲ್ಲಾ ಒಳ್ಳೆದಿದೆ, ನಾನು ಕೃತಜ್ಞರಾಗಿದ್ದೀನಿ ಅಂತ ಒಂದು ಪವರ್ಫುಲ್ ಸಿಗ್ನಲ್ ಕಳಿಸ್ತೀವಿ. ಆಗ ಆಕರ್ಷಣೆಯ ನಿಯಮ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಹೌದಾ, ಹಾಗಾದ್ರೆ ನೀನು ಕೃತಜ್ಞರಾಗಿರೋಕೆ ಇನ್ನೂ ಜಾಸ್ತಿ ಕಾರಣಗಳನ್ನ, ಇನ್ನೂ ಒಳ್ಳೆ ವಿಷಯಗಳನ್ನ ತಗೋ ಅಂತ ಅದು ನಮಗೆ ಕಳಿಸತ್ತೆ. ಅಂದ್ರೆ ಕೃತಜ್ಞತೆ ನಮ್ಮ ಗಮನವನ್ನ ಇಲ್ಲ ಅನ್ನೋದ್ರಿಂದ ಇದೆ ಅನ್ನೋದಕ್ಕೆ ಶಿಫ್ಟ್ ಮಾಡುತ್ತೆ. ಹೌದು, ಕೊರತೆಯಿಂದ ಸಮೃದ್ಧಿಯ ಫ್ರೀಕ್ವೆನ್ಸಿಗೆ ತರತ್ತೆ. ಗ್ರೇಟ್. ಇನ್ನೊಂದು ಟೂಲ್ ಕಲ್ಪನೆ ಅಂದ್ರೆ ವಿಜುವಲೈಸೇಷನ್. ಇದು ಹಗಲುಗನಸು ಕಾಣೋ ತರನಾ? ಹಗಲುಗನಸಿಗಿಂತ ಇದು ಹೆಚ್ಚು ಫೋಕಸ್ಡ್, ಹೆಚ್ಚು ಉದ್ದೇಶಪೂರ್ವಕವಾದದ್ದು. ಕಲ್ಪನೆ ಅಂದ್ರೆ ನಮ್ಗೆ ಏನ್ ಬೇಕೋ ಅದು ಆಗ್ಲೇ ನಮ್ ಲೈಫಲ್ಲಿ ನಿಜ ಆಗಿದೆ ಅಂತ ನಮ್ ಮನಸ್ಸಿನ ಸ್ಕ್ರೀನ್ ಮೇಲೆ ಸ್ಪಷ್ಟವಾದ ಡೀಟೇಲ್ ಚಿತ್ರಗಳನ್ನ ಸೃಷ್ಟಿ ಮಾಡೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಫೀಲಿಂಗ್ಸ್ ಅನ್ನ ಅನುಭವಿಸೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಫ್ಯಾಕ್ಟ್ ಇದೆ ಅಂತ ಆಕರಗಳು ಹೇಳ್ತವೆ. ನಮ್ಮ ಬ್ರೈನಿಗೆ ನಿಜವಾಗ್ಲೂ ನಡೀತಿರೋ ಘಟನೆಗೂ ನಾವು ತುಂಬಾ ಸ್ಪಷ್ಟವಾಗಿ ಇಮೋಷನಲಿ ಇಮ್ಯಾಜಿನ್ ಮಾಡ್ಕೊಂಡ ಘಟನೆಗೂ ವ್ಯತ್ಯಾಸ ಕಂಡುಹಿಡಿಯೋಕೆ ಕಷ್ಟ ಆಗತ್ತಂತೆ. ಓ, ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಅಂದ್ರೆ ನಾವು ಕಲ್ಪಿಸ್ಕೊಂಡಾಗ ನಮ್ಮ ಬ್ರೈನ್, ನಮ್ಮ ಬಾಡಿ ಅದು ನಿಜವಾಗ್ಲೂ ನಡೀತಿದೆ ಅನ್ನೋ ಹಾಗೆ ರಿಯಾಕ್ಟ್ ಮಾಡುತ್ತಾ? ಹೌದು, ಅದೇ ಇದ್ರ ಹಿಂದಿನ ಪವರ್. ಉದಾಹರಣೆಗೆ, ನಿಮ್ಗೆ ಹೊಸ ಕಾರ್ ಬೇಕು ಅಂದ್ಕೊಳ್ಳಿ. ಸುಮ್ನೆ ನನ್ಗೊಂದು ಕಾರ್ ಬೇಕು ಅಂತ ಯೋಚಿಸೋ ಬದಲು ಕಲ್ಪನೆಯಲ್ಲಿ ಕಣ್ಣು ಮುಚ್ಚಿ ಆ ಕಾರಲ್ಲಿ ಕೂತಿರೋ ಹಾಗೆ ಇಮ್ಯಾಜಿನ್ ಮಾಡಿ. ನಿಮ್ ಕೈಯಲ್ಲಿರೋ ಸ್ಟೀರಿಂಗ್ ವೀಲ್ನ ಫೀಲ್, ಲೆದರ್ ಸೀಟ್, ಹೊಸ ಕಾರಿನ ಸ್ಮೆಲ್, ನಿಮ್ಮ ಫೇವ್ರೇಟ್ ಹಾಡು ಕೇಳ್ತಾ ವಿಂಡೋ ಓಪನ್ ಮಾಡಿ ಗಾಳಿ ಮುಖಕ್ಕೆ ತಾಗುವ ಅನುಭವ, ಎಂಜಿನ್ ಸೌಂಡ್, ಅ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಹೌದು, ನೀವು ಆ ಕಾರ್ ಓಡಿಸುವಾಗ ನಿಮಗೆ ಆಗೋ ಸಂತೋಷ, ಹೆಮ್ಮೆ, ಸ್ವಾತಂತ್ರ್ಯದ ಫೀಲಿಂಗ್ ಅದನ್ನ ಪೂರ್ತಿಯಾಗಿ ಅನುಭವಿಸಿ. ಇದ್ರಿಂದ ಹೀಗೆ ಮಾಡಿದಾಗ ನೀವು ಬರೀ ಕಾರಿನ ಬಗ್ಗೆ ಯೋಚಿಸ್ತಿಲ್ಲ, ನೀವು ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೇಹದಲ್ಲಿ ಆ ರಿಯಾಲಿಟಿಯನ್ನ ಸೃಷ್ಟಿ ಮಾಡ್ತಿದ್ದೀರಿ. ನೀವು ಕಾರ್ ನನ್ನದಾಗಿದೆ ಅನ್ನೋ ತುಂಬಾ ಪವರ್ಫುಲ್ ಫ್ರೀಕ್ವೆನ್ಸಿಯನ್ನ ಯೂನಿವರ್ಸ್ಗೆ ಕಳಿಸ್ತಿದ್ದೀರಿ. ಇದು ಆಸ್ಕ್ ಮತ್ತು ಬಿಲೀವ್ ಹಂತಗಳಿಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಖಂಡಿತ. ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಈ ಟೆಕ್ನಿಕ್ ಬಳಸೋದು ಇದೇ ಕಾರಣಕ್ಕೆ. ಗೆಲ್ಲೋ ಮೊದ್ಲೇ ಗೆದ್ದ ಹಾಗೆ 1000 ಸಲ ಮನಸ್ಸಲ್ಲಿ ನೋಡಿರ್ತಾರೆ, ಫೀಲ್ ಮಾಡಿರ್ತಾರೆ. ಕೃತಜ್ಞತೆ ಮತ್ತು ಕಲ್ಪನೆ, ಈ 2 ಟೂಲ್ಸ್ ಖಂಡಿತವಾಗಿಯೂ ಸಹಾಯ ಮಾಡುತ್ತವೆ. ಈಗ ಈ ನಿಯಮ ಮತ್ತು ಟೂಲ್ಸನ್ನ ನಮ್ಮ ಜೀವನದ ಕೆಲವು ಸ್ಪೆಸಿಫಿಕ್ ಕ್ಷೇತ್ರಗಳಲ್ಲಿ, ಅಂದ್ರೆ ಹಣ, ಸಂಬಂಧ, ಆರೋಗ್ಯ, ಇಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಮೂಲ ಆಕರಗಳು ಏನಾದ್ರೂ ಸ್ಪೆಸಿಫಿಕ್ ಗೈಡೆನ್ಸ್ ಕೊಡ್ತವ? ಖಂಡಿತವಾಗಿಯೂ. ಮೊದಲಿಗೆ ಹಣದ ವಿಷಯ ತಗೊಳ್ಳೋಣ. ಬಹುತೇಕರ ಸಮಸ್ಯೆ. ಹೌದು, ತುಂಬಾ ಜನಕ್ಕೆ ಹಣದ ಜೊತೆ ಒಂದು ಸ್ಟ್ರಗಲ್ ಇರತ್ತೆ. ಕಾರಣ ಏನು? ಅವರ ಗಮನ ಸದಾ ಹಣದ ಕೊರತೆಯ ಮೇಲೆ ಇರತ್ತೆ. ಬಿಲ್ ಬಂದ್ರೆ ಟೆನ್ಷನ್, ಸಾಲದ ಬಗ್ಗೆ ಭಯ, ನನ್ನಹತ್ರ ಸಾಕಷ್ಟಿಲ್ಲ ಅನ್ನೋ ಚಿಂತೆ. ಹೌದು, ಈ ಪ್ರತಿಯೊಂದು ಆಲೋಚನೆ, ಭಾವನೆ ಕೊರತೆಯ ಫ್ರೀಕ್ವೆನ್ಸಿಯನ್ನೇ ಕಳಿಸುತ್ತೆ. ಆಗ ನಿಯಮ ನ್ಯೂಟ್ರಲ್ ಆಗಿ ಅದಕ್ಕೆ ಸರಿ ಹೊಂದುವ, ಸಾಕಷ್ಟು ಇಲ್ಲದಿರೋ ಇನ್ನಷ್ಟು ಸಂದರ್ಭಗಳನ್ನ ಸೃಷ್ಟಿ ಮಾಡುತ್ತೆ. ಇದನ್ನ ಬದಲಾಯಿಸೋದು ಹೇಗೆ? ನಮ್ಮ ವೈಬ್ರೇಷನ್ ಅನ್ನ ಕೊರತೆಯಿಂದ ಸಮೃದ್ಧಿಗೆ ಚೇಂಜ್ ಮಾಡಬೇಕು. ಹೇಗೆ? ನಿಮ್ಮ ಪರ್ಸ್ನಲ್ಲಿರೋ ಒಂದು ಸಣ್ಣ ನೋಟನ್ನೇ ನೋಡಿ, ನನ್ನ ಹತ್ರ ಹಣ ಇದೆ, ಇದು ಸಮೃದ್ಧಿಯ ಸಂಕೇತ, ಇನ್ನೂ ಹೆಚ್ಚು ಹಣ ನನ್ನ ಕಡೆ ಬರ್ತಾ ಇದೆ ಅಂತ ಪ್ರಾಮಾಣಿಕವಾಗಿ ಕೃತಜ್ಞತೆ, ನಿರೀಕ್ಷೆ, ಆ ಭಾವನೆಯನ್ನ ಅನುಭವಿಸಿ. ಮನೆಗೆ ಕರೆಂಟ್ ಬಿಲ್ ಬಂತಾ? ಟೆನ್ಷನ್ ಆಗೋ ಬದಲು ಆ ಬಿಲ್ ಕಟ್ಟೋಕೆ ನಿಮ್ ಹತ್ರ ದುಡ್ಡಿರೋದಕ್ಕೆ ಅಥವಾ ಬರೋದಕ್ಕೆ ಥ್ಯಾಂಕ್ಸ್ ಹೇಳಿ. ಮತ್ತೆ ಆ ಕರೆಂಟ್ನಿಂದ ಸಿಕ್ಕ ಸೌಕರ್ಯಕ್ಕೆ, ಬೆಳಕು, ಫ್ಯಾನ್, ಅದಕ್ಕೂ ಥ್ಯಾಂಕ್ಸ್ ಹೇಳಿ. ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋದು. ಹೌದು. ಪೋಸ್ಟ್ನಲ್ಲಿ ಚೆಕ್ಗಳು ಬರೋದನ್ನ, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರೋದನ್ನ, ಹಣ ಸುಲಭವಾಗಿ ನಿಮ್ ಲೈಫ್ಲಿ ಹರಿದು ಬರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಣವನ್ನ ಶತ್ರುತರ ನೋಡೋ ಬದಲು ಅದನ್ನ ಪ್ರೀತಿಸೋಕೆ, ಗೌರವಿಸೋಕೆ, ಅದಕ್ಕೆ ಕೃತಜ್ಞರಾಗಿರೋಕೆ ಶುರು ಮಾಡಿದಾಗ ನಮ್ಮ ಹಣದ ಪರಿಸ್ಥಿತಿ ಬದ್ಲಾಗತ್ತೆ ಅಂತ ಆಕರಗಳು ಹೇಳ್ತವೆ. ಹಣದ ವಿಷಯದಲ್ಲಿ ಗಮನವನ್ನ ಇಲ್ಲದಿರೋದ್ರಿಂದ ಇರೋದಕ್ಕೆ ಮತ್ತು ಬರೋದಕ್ಕೆ ಬದಲಾಯಿಸೋದು ಮುಖ್ಯ. ಹಾಗೆ ಸಂಬಂಧಗಳ ವಿಷಯದಲ್ಲೂ ಈ ನಿಯಮ ಕೆಲಸ ಮಾಡುತ್ತಾ? ಖಂಡಿತ ಮಾಡುತ್ತೆ. ಸಂಬಂಧಗಳ ವಿಷಯದಲ್ಲಿ ಮೂಲ ಆಕರಗಳು ಹೇಳೋ ಮೊದಲನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಬೇರೆಯವ್ರ ಜೊತೆ ಒಳ್ಳೆಯ ಸಂಬಂಧ ಇರ್ಬೇಕು ಅಂದ್ರೆ ಮೊದಲು ನಮ್ ಜೊತೆ ನಮ್ಗೆ ಒಳ್ಳೆಯ ಸಂಬಂಧ ಇರ್ಬೇಕು. ಅಂದ್ರೆ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್. ಹೌದು.
ನಾವು ನಮ್ಮನ್ನೇ ಪ್ರೀತಿಸದಿದ್ರೆ ಗೌರವಿಸದಿದ್ರೆ ಬೇರೆಯವರಿಂದ ಅದನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡೋದು? ನಮ್ಮ ಆಲೋಚನೆ ಭಾವನೆಗಳೇ ಅಟ್ರಾಕ್ಷನ್ ಪಾಯಿಂಟ್ ಅಲ್ವಾ? ಹಾಗಾಗಿ ನಮ್ಮಲ್ಲಿರೋ ಒಳ್ಳೆ ಗುಣಗಳ ಮೇಲೆ ಗಮನ ಹರಿಸಿ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೀತಿಸೋಕೆ ಶುರು ಮಾಡಿದಾಗ ನಮ್ಮನ್ನ ನಿಜವಾಗ್ಲೂ ಪ್ರೀತಿಸೋ ಗೌರವಿಸೋ ವ್ಯಕ್ತಿಗಳನ್ನ ನಾವು ಆಕರ್ಸ್ತೀವಿ. ಇದು ತುಂಬಾ ಮುಖ್ಯವಾದ ಮಾತು. ನಮ್ಮ ಜೊತೆಗಿನ ನಮ್ಮ ಸಂಬಂಧವೇ ಬೇರೆಲ್ಲ ಸಂಬಂಧಗಳ ಫೌಂಡೇಶನ್. ಹಾಗಾದ್ರೆ ಈಗಾಗಲೇ ಇರೋ ಸಂಬಂಧವನ್ನ, ಸಂಗಾತಿ ಜೊತೆಗಿನ ಸಂಬಂಧವನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೇಗೆ ಸಹಾಯ ಮಾಡುತ್ತೆ? ಇಲ್ಲ, ಕೂಡ ಅದೇ ಪ್ರಿನ್ಸಿಪಲ್. ಸಂಬಂಧಗಳಲ್ಲಿ ಪ್ರಾಬ್ಲಮ್ ಬಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಪಾರ್ಟ್ನರ್ನಲ್ಲಿರೋ ತಪ್ಪುಗಳ ಮೇಲೆ, ನಮ್ಗಿಷ್ಟ ಆಗದ ವಿಷಯಗಳ ಮೇಲೆ ಫೋಕಸ್ ಮಾಡ್ತೀವಿ, ಕಂಪ್ಲೇನ್ ಮಾಡ್ತೀವಿ. ಹೌದು, ಅದೇ ಜಾಸ್ತಿ ಆಗೋದು. ಹೀಗೆ ಮಾಡಿದ್ರೆ ನಾವು ಸಮಸ್ಯೆಯ ಫ್ರೀಕ್ವೆನ್ಸಿಯಲ್ಲೇ ಇರ್ತೀವಿ, ಇನ್ನೂ ಹೆಚ್ಚು ಸಮಸ್ಯೆಗಳನ್ನೇ ಆಕರ್ಷಿಸ್ತೀವಿ. ಬದಲಿಗೆ ಆಕರಗಳು ಹೇಳೋದು ದೂರುವುದನ್ನು ನಿಲ್ಸಿ, ಕಂಪ್ಲೀಟ್ ಆಗಿ. ನಿಮ್ಮ ಸಂಗಾತಿಯಲ್ಲಿ ನೀವು ಮೆಚ್ಚೋ, ಇಷ್ಟಪಡೋ ವಿಷಯಗಳ ಲಿಸ್ಟ್ ಮಾಡಿ. ಅವರ ಕೈಂಡ್ನೆಸ್, ಸೆನ್ಸ್ ಆಫ್ ಹ್ಯೂಮರ್, ಅವರು ನಿಮ್ಗೆ ಹೆಲ್ಪ್ ಮಾಡಿದ ಸಂದರ್ಭಗಳು, ಅವರ ನಗು, ಹೀಗೆ ಪ್ರತಿದಿನ ಆ ಒಳ್ಳೆಯ ಗುಣಗಳ ಬಗ್ಗೆ ಯೋಚಿಸಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಗಮನ ಎಲ್ಲಿದ್ಯೋ ಅದು ಬೆಳೆಯುತ್ತೆ. ಎಕ್ಸಾಕ್ಟ್ಲಿ. ಹೀಗೆ ಮಾಡಿದಾಗ ನಿಮ್ಮ ಸಂಗಾತಿಯಿಂದ ನೀವು ಇನ್ನೂ ಹೆಚ್ಚು ಒಳ್ಳೆಯ ವರ್ತನೆ, ಪ್ರೀತಿಯನ್ನ ಆಕರ್ಷಿಸೋಕೆ ಶುರು ಮಾಡ್ತೀರಿ. ಹೊಸ ಸಂಗಾತಿಯನ್ನ ಆಕರ್ಷಿಸೋರಿಗೆ ಏನಾದ್ರೂ ಟಿಪ್ಸ್ ಇದೆಯಾ? ಇದೆ. ಮೊದಲಿಗೆ ನಿಮ್ಗೆ ಯಾವ ತರದ ವ್ಯಕ್ತಿ ಬೇಕು ಅಂತ ಕ್ಲಾರಿಟಿ ಇರ್ಲಿ, ಅವರ ಗುಣಗಳು ಹೇಗಿರಬೇಕು ಅಂತ ಲಿಸ್ಟ್ ಮಾಡಿ. ಎರಡನೇದು ಮತ್ತು ತುಂಬಾ ಮುಖ್ಯವಾದದ್ದು, ನೀವು ಆಕರ್ಷಿಸೋಕೆ ಬಯಸೋ ವ್ಯಕ್ತಿಯಲ್ಲಿ ಯಾವ ಗುಣಗಳನ್ನ ಪ್ರಾಮಾಣಿಕತೆ, ಪ್ರೀತಿ ಇತ್ಯಾದಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ಗುಣಗಳನ್ನ ಮೊದಲು ನೀವೇ ಮೈಗೂಡಿಸ್ಕೊಳ್ಳಿ. ಲೈಕ್ ಅಟ್ರಾಕ್ಟ್ಸ್ ಲೈಕ್. ಹೌದು, ನೀವು ಆ ಗುಣಗಳ ಎಂಬಾಡಿಮೆಂಟ್ ಆದಾಗ ಅದೇ ಗುಣಗಳಿರೋ ವ್ಯಕ್ತಿಯನ್ನ ಆಕರ್ಷಿಸ್ತೀರಿ. ಮೂರನೇದು, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿಗಾಗಿ ಸ್ಪೇಸ್ ಮಾಡಿ. ಸಾಂಕೇತಿಕವಾಗಿ ನಿಮ್ಮ ಕಬೋರ್ಡ್ನಲ್ಲಿ ಸ್ವಲ್ಪ ಜಾಗ ಖಾಲಿ ಬಿಡೋದು, ಇನ್ನೊಂದು ದಿಂಬು ಇಡೋದು, ಈ ಥರ. ಕೊನೆಯದಾಗಿ ಆ ವ್ಯಕ್ತಿ ಆಗಲೇ ನಿಮ್ಮ ಲೈಫ್ನಲ್ಲಿ ಇರೋ ಹಾಗೆ ವರ್ತಿಸಿ, ಫೀಲ್ ಮಾಡಿ ಮತ್ತು ಕೃತಜ್ಞರಾಗಿರಿ. ಹಣ, ಸಂಬಂಧಗಳಾಯ್ತು. ಇನ್ನು ಆರೋಗ್ಯ. ಆರೋಗ್ಯದ ಮೇಲೆ ನಮ್ಮ ಆಲೋಚನೆಗಳು, ಈ ನಿಯಮ ಹೇಗೆ ಪ್ರಭಾವ ಬೀರಬಹುದು? ಮೆಡಿಕಲ್ ಸೈನ್ಸ್ ಇದನ್ನೆಲ್ಲ ಒಪ್ತಾ? ಆರೋಗ್ಯದ ವಿಷಯದಲ್ಲಿ ಆಲೋಚನೆಗಳ ಪಾತ್ರ ತುಂಬಾ ದೊಡ್ಡದು ಅಂತ ಈ ಮೂಲಗಳು ಬಲವಾಗಿ ಹೇಳುತ್ತವೆ. ಸ್ವತಃ ಮೆಡಿಕಲ್ ವರ್ಲ್ಡೇ ಒಪ್ಕೊಂಡಿರೋ ಪ್ಲಸೀಬೋ ಎಫೆಕ್ಟ್ ಇದೆಯಲ್ಲ, ಸೌಮತ್ ಸಕ್ಕರೆ ಮಾತ್ರೆ ಕೊಟ್ಟು ಔಷಧಿ ಅಂದ್ರೆ ಗುಣ ಆಗೋದು. ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮನಸ್ಸಿನ ನಂಬಿಕೆಗೆ ದೇಹ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಅದು ಕ್ಲಿಯರ್ ಆಗಿ ತೋರಿಸುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಾಗ ಅನಾರೋಗ್ಯದ ಮೇಲೆ, ನೋವಿನ ಮೇಲೆ, ರೋಗದ ಲಕ್ಷಣಗಳ ಮೇಲೆ ಗಮನ ಕೊಡೋದನ್ನ ನಿಲ್ಲಿಸ್ಬೇಕು. ನನಗೆ ಈ ತಲೆನೋವು ಹೋಗ್ಬೇಕು ಅನ್ನೋ ಬದಲು ನಾನು ಪರಿಪೂರ್ಣ ಆರೋಗ್ಯ ಮತ್ತು ಚೈತನ್ಯವನ್ನ ಅನುಭವಿಸ್ತಿದ್ದೇನೆ, ನನ್ನ ದೇಹ ಸಹಜವಾಗಿ ಆರೋಗ್ಯವಾಗಿದೆ ಅಂತ ದೃಢವಾಗಿ ನಂಬಿ ಹೇಳಿಕೊಳ್ಳಿ. ನಮ್ಮ ದೇಹಕ್ಕೆ ಅದ್ಭುತವಾದ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇದೆ ಅಂತ ಪೂರ್ತಿಯಾಗಿ ನಂಬಿ. ಕಲ್ಪನೆಯನ್ನ ಇಲ್ಲಿ ಹೇಗೆ ಬಳಸಬಹುದು? ಪ್ರತಿದಿನ ಸ್ವಲ್ಪ ಹೊತ್ತು ನಿಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿರೋದನ್ನ ಇಮ್ಯಾಜಿನ್ ಮಾಡಿ. ನಿಮ್ಮ ಪ್ರತಿಯೊಂದು ಅಂಗನೂ ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದೆ. ನಿಮ್ಮ ರಕ್ತ ಶುದ್ಧವಾದ ಎನರ್ಜಿಯನ್ನ ದೇಹ ಪೂರ್ತಿ ಸಪ್ಲೈ ಮಾಡ್ತಿದೆ. ಪ್ರತಿ ಸೆಲ್ ಕೂಡ ಆರೋಗ್ಯದಿಂದ ಹೊಳಿತಿದೆ. ಹೀಗೆ ವಿಜುವಲೈಸ್ ಮಾಡಿ. ನಗು ಕೂಡ ಒಳ್ಳೆಯದು ಅಂತಾರಲ್ಲ? ಹೌದು, ನಗುವನ್ನ ಬೆಸ್ಟ್ ಮೆಡಿಸಿನ್ ಅಂತಾರೆ. ಯಾಕಂದ್ರೆ ಸಂತೋಷ, ಪ್ರೀತಿ, ನಗುವಿನಂತಹ ಪಾಸಿಟಿವ್ ಇಮೋಷನ್ಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ ಅಂತ ಸೈನ್ಸ್ ಕೂಡ ಹೇಳುತ್ತೆ. ಹಾಗಾಗಿ ಅನಾರೋಗ್ಯದ ಬಗ್ಗೆ ಮಾತಾಡೋದು, ಚಿಂತೆ ಮಾಡೋದು, ಅದರ ಬಗ್ಗೆ ಓದೋದನ್ನ ಕಡಿಮೆ ಮಾಡಿ. ಬದಲಿಗೆ ನಿಮ್ಮ ದೇಹಕ್ಕೆ ಪ್ರೀತಿ ಮತ್ತು ಕೃತಜ್ಞತೆಯ ಮಾತುಗಳನ್ನೇ ಹೇಳಿ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ, ಈ ಮೂಲ ಆಕರಗಳಿಂದ ನಮ್ಗೆ ಗೊತ್ತಾಗೋದೇನೆಂದ್ರೆ, ನಾವು ನಮ್ಮ ಜೀವನದ ಸುಮ್ನೆ ಪಾರಿಯಾಳ ದರ್ಶಕರಲ್ಲ, ಅದೃಷ್ಟದ ಕೈಗೊಂಬೆಗಳೂ ಅಲ್ಲ. ಖಂಡಿತ ಅಲ್ಲ. ನಾವೇ ನಮ್ಮ ರಿಯಾಲಿಟಿಯ ಸೃಷ್ಟಿಕರ್ತೃ. ಜೀವನ ಒಂದು ಕ್ಯಾನ್ವಸ್ ಇದ್ದ ಹಾಗೆ. ನಮ್ಮ ಆಲೋಚನೆ, ಭಾವನೆಗಳೇ ಬಣ್ಣ, ಕುಂಚ. ನಿಖರವಾಗಿ. ತುಂಬಾ ಕಾಲ ನಾವು ನಮ್ಮ ಆಲೋಚನೆಗಳನ್ನ ಆಟೋ ಪೈಲಟಲ್ಲಿ ಓಡೋಕೆ ಬಿಟ್ಟಿದ್ದೀವಿ. ಹಳೆದನ್ನ ನೆನ್ಪು ಮಾಡ್ಕೊಂಡು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಸಮಸ್ಯೆಗಳನ್ನೇ ಮತ್ತೆ ಮತ್ತೆ ಯೋಚಿಸ್ತಾ.
ನಮ್ಗೆ ಗೊತ್ತಿಲ್ದನೆ ನಮ್ಗೆ ಬೇಡವಾದ ಜೀವನವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಈ ಜ್ಞಾನ, ಆ ಶಕ್ತಿಯನ್ನ ನಮ್ಮ ಕೈಗೆ ವಾಪಸ್ ತಗೊಳ್ಳೋಕೆ ಒಂದು ಕರೆ ಇದ್ದ ಹಾಗೆ. ಮತ್ತು ಆ ಶಕ್ತಿ ಇರೋದು ಯಾವಾಗ್ಲೂ ಈ ಕ್ಷಣದಲ್ಲಿ ಅಲ್ವಾ? ಹೌದು. ಈಗ ನಾವು ಏನ್ ಯೋಚಿಸ್ತಿದೀವಿ, ಈಗ ನಾವು ಹೇಗ್ ಫೀಲ್ ಮಾಡ್ತಿದೀವಿ, ಇದೇ ನಮ್ಮ ಭವಿಷ್ಯವನ್ನ ಶೇಪ್ ಮಾಡೋದು. ನಮ್ಮ ಪಾಸ್ಟ್ ಹೇಗಿತ್ತು, ನಮ್ಮ ಈಗಿನ ಸಿಚುವೇಶನ್ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಈಗಿನ ಪರಿಸ್ಥಿತಿಗಳು ನಮ್ಮ ಹಿಂದಿನ ಆಲೋಚನೆಗಳ ರಿಸಲ್ಟ್ ಅಷ್ಟೇ. ಇಂದು ಈ ಕ್ಷಣದಿಂದ ನಾವು ಹೊಸ ಆಲೋಚನೆಗಳನ್ನ ಚೂಸ್ ಮಾಡ್ಕೋಬಹುದು, ಹೊಸ ಫೀಲಿಂಗ್ಸ್ ಅನುಭವಿಸಬಹುದು. ಮತ್ತು ಅದರ ಮೂಲಕ ಒಂದು ಹೊಸ, ನಮಗೆ ಬೇಕಾದ ರಿಯಾಲಿಟಿಯನ್ನು ಸೃಷ್ಟಿ ಮಾಡಕ್ಕೆ ಶುರು ಮಾಡ್ಬೋದು. ಆಬ್ಸಲ್ಯೂಟ್ಲಿ. ಹೌದು, ಇದು ಬರೀ ತಿಳಿದುಕೊಳ್ಳೋ ವಿಷಯ ಅಲ್ಲ, ಆಚರಣೆಗೆ ತರಬೇಕಾದ ವಿಷಯ. ಹಾಗಾದ್ರೆ ಮೊದಲ ಹೆಜ್ಜೆ ನಮ್ಮ ಈಗಿನ ಆಲೋಚನೆ, ಭಾವನೆಗಳ ಬಗ್ಗೆ ಹೆಚ್ಚು ಅವೇರ್ ಆಗಿರೋದು. ಜಾಗೃತಿ. ದಿನವನ್ನ ಕೃತಜ್ಞತೆಯಿಂದ ಶುರು ಮಾಡೋದು. ನಮಗೆ ನಿಜವಾಗ್ಲೂ ಏನು ಬೇಕು ಅಂತ ಸ್ಪಷ್ಟವಾಗಿ ಕೇಳೋದು. ಆಸ್ಕ್. ಅದು ಖಂಡಿತ ನಮ್ಮ ದಾರಿಯಲ್ಲಿದೆ ಅಂತ ಪೂರ್ತಿ ನಂಬೋದು. ಬಿಲೀವ್. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಯಸಿದ್ದು ಸಿಗೋ ಮೊದಲೇ ಈಗಲೇ ಒಳ್ಳೆಯ ಭಾವನೆಗಳನ್ನ ಅನುಭವಿಸೋಕೆ ಶುರು ಮಾಡೋದು. ರಿಸೀವ್. ಹೌದು, ಆ ಫೀಲಿಂಗ್ ಅನ್ನ ಈಗಲೇ ಕ್ರಿಯೇಟ್ ಮಾಡೋದು. ನೆನ್ಪಿಡಿ, ಈ ಮೂಲ ಆಕರಗಳ ಪ್ರಕಾರ ನಾವು ಸೃಷ್ಟಿಕರ್ತರು. ನಾವು ಪವರ್ಫುಲ್ ಮ್ಯಾಗ್ನೆಟ್ಸ್. ನಾವೇ ನಮ್ಮ ಯೂನಿವರ್ಸ್ನ ಮಾಸ್ಟರ್ಸ್. ನಾವು ಬಯಸಿದ್ದನ್ನ ಹೊಂದಬಹುದು, ಮಾಡಬಹುದು ಅಥವಾ ಆಗಬಹುದು. ಇದೇ ಆ ಮಹಾನ್ ರಹಸ್ಯದ ಸಾರ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಕೊನೆಯ ಆಲೋಚನೆ. ಹೇಳಿ. ಈ ಮೂಲ ಆಕರಗಳಲ್ಲಿ ಹೇಳಿದ ಹಾಗೆ ನಮ್ಮ ಪರ್ಸನಲ್ ಥಾಟ್ಸ್, ನಮ್ಮ ಪರ್ಸನಲ್ ರಿಯಾಲಿಟಿಯನ್ನ ರೂಪಿಸೋ ಶಕ್ತಿ ಹೊಂದಿದ್ರೆ, ಒಂದು ವೇಳೆ ಜಾಸ್ತಿ ಜನ ಒಟ್ಟಾಗಿ ಪ್ರಜ್ಞಾಪೂರ್ವಕವಾಗಿ ಇದೇ ಪ್ರಿನ್ಸಿಪಲ್ ಬಳಸಿ ಒಂದೇ ತರಹದ ಪಾಸಿಟಿವ್ ಗುರಿಗಳ ಕಡೆಗೆ, ಉದಾಹರಣೆಗೆ ಶಾಂತಿ, ಸಮೃದ್ಧಿ, ಪರಿಸರ ಸಂರಕ್ಷಣೆ, ಈ ಕಡೆ ಗಮನ ಹರಿಸೋಕ್ ಶುರು ಮಾಡಿದ್ರೆ ಅದರ ಕೊಲೆಕ್ಟಿವ್ ಇಫೆಕ್ಟ್, ಸಾಮೂಹಿಕ ಪರಿಣಾಮ ಎಂತಹ ಅದ್ಭುತವಾಗಿರಬಹುದು. ಇದು ಖಂಡಿತವಾಗಿಯೂ ಆಳವಾಗಿ ಯೋಚಿಸಬೇಕಾದ ವಿಷಯ. ನಿಜ. ಇಂದಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು.